ಮೇಲಾಧಿಕಾರಿಗಳ ಕಿರುಕುಳ, ಸರ್ಕಾರಿ ನೌಕರ ಇದೇನ್ ಮಾಡ್ಕೊಂಡ? ಗಂಗಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಅಧೀಕ್ಷಕನ ದುಡುಕಿನ ನಿರ್ಧಾರ. ಮೇಲಾಧಿಕಾರಿಗಳ ನಿರಂತರ ಕಿರುಕುಳಕ್ಕೆ ಸರ್ಕಾರಿ ನೌಕರನೊಬ್ಬ ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊಪ್ಪಳದಲ್ಲಿ ನಡೆದೋಗಿದೆ ಕಣ್ರಿ. ಗಂಗಾವತಿ ಬಿಇಒ ಕಚೇರಿಯಲ್ಲಿ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಕಲಚೇತನ ನೌಕರ ಮಂಜುನಾಥ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಗಂಗಾವತಿಯ ತಮ್ಮ ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟಿರುವುದು ಪತ್ತೆಯಾಗಿದೆ ಕಣ್ರಿ. ಅರಾಳ್ ಗ್ರಾಮದ ಸಮೀಪದ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಮಂಜುನಾಥ್ ಅವರ ದ್ವಿಚಕ್ರ ವಾಹನ ಹಾಗೂ ಪಾದರಕ್ಷೆಗಳು ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಅವರು ಕಾಲುವೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಒಂದು ಆರಾಳ್ ಕೆನಲ್ ಹತ್ರ ಅದು ವೆಹಿಕಲ್ ಅಲ್ಲೇ ಬಿಟ್ಟಿದ್ದಾರೆ, ಚಪ್ಪಲ್ಗಳು ಇದಾವೆ ಅಂತ ಹೇಳಿ ಅಷ್ಟೇ ನಮಗೆ ಮಾಹಿತಿ ಬಂದ ಮೇರೆಗೆ ನಾವು ಹೋಗಿ ಸರ್ಚ್ ಮಾಡಿದ್ಮೇಲೆ ಒಬ್ಬರು ಮಂಜುನಾಥನ್ ಅವರು, ಇವರು ಅಧೀಕ್ಷಕರು BO ಆಫೀಸಲ್ಲಿ ಗಂಗಾವತಿಯಲ್ಲಿ ಅಧೀಕ್ಷಕರು ಅಂತ ಇದ್ದಾರೆ. ಅವರು ಅಲ್ಲಿ ಈಸ್ ಬೇಸಿಕಲಿ ಫಿಸಿಕಲಿ ಚಾಲೆಂಜ್ಡ್ ಸೊ ಹಾಗಾಗಿ ಅವರು ಅಲ್ಲಿ ಬಂದು ನೀರಲ್ಲಿ ಏನೋ ಜಂಪ್ ಆಗಿರ್ಬೋದು ಅಥವಾ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತ ಅನುಮಾನ. ಡೆತ್ ನೋಟ್ನಲ್ಲಿ ಅಧಿಕಾರಿಗಳ ಹೆಸರು ಉಲ್ಲೇಖ. ಮಂಜುನಾಥ್ಗಾಗಿ ನಡೆದಿರುವ ಶೋಧ ಕಾರ್ಯ. ಡೆತ್ ನೋಟ್ನಲ್ಲಿ ಗಂಗಾವತಿ BEO ನಟೇಶ್, HB ಸೂಪರಿಂಟೆಂಡೆಂಟ್ ಶಿವಪ್ರಸಾದ್ ಸ್ವಾಮಿ ಹಾಗೂ ಅಧೀಕ್ಷಕಿ ರೇಣುಕಾ ಗೌಡರ್ ಅವರ ಹೆಸರುಗಳನ್ನ ಉಲ್ಲೇಖಿಸಲಾಗಿದೆ. ಇದೇ ಅಧಿಕಾರಿಗಳ ಕಿರುಕುಳಕ್ಕೆ ಮನನೊಂದು ಮಂಜುನಾಥ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿದು ಬಂದಿದೆ. ಮಂಜುನಾಥ್ ಅಂತ ಹೇಳಿ ಅವ್ರ ಹೆಸರು. ಇಷ್ಟು ನಡೀತಿರ್ಬೇಕಾದ್ರೆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ ಅಂತ ಕೂಡ ಅವರು ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಸೊ ಅದರಲ್ಲಿ 3 ಜನದ ಹೆಸರಿದೆ. ಅವರು ಒತ್ತಡ ಮತ್ತು ಕಿರುಕುಳದಿಂದ ಮಾಡ್ಕೊಂಡಿರ್ಬೋದು ಅಂಥೇಳಿ ಸಂಶಯದ ಒಂದು ಡೆತ್ ನೋಟ್ ಸಿಕ್ಕಿದೆ. ಸೊ ಅದ್ರ ಪರವಾಗಿ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಮಂಜುನಾಥ್ ಅವರಿಗಾಗಿ ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾಲುವೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಇದೀಗ ಮುಂದುವರಿಸಿದ್ದಾರೆ. ಇನ್ನಷ್ಟು ಮಾಹಿತಿಗಳ ಸಂಗ್ರಹದಿಂದ ಮಂಜುನಾಥ್ ಆತ್ಮಹತ್ಯೆಗೆ ಅಸಲಿ ಕಾರಣವೇನು ಹಾಗೂ ಏನಾಗಿತ್ತು ಅನ್ನೋದು ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.